ರೈಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನದ ಹೊಳೆನರಸೀಪುರದ ದೃಶ್ಯ. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಎಚ್.ಡಿ. ರೇವಣ್ಣ ಅವರ ಅಭಿಮಾನಿಗಳು. ಹಾಸನದ ಹೊಳೆನರಸೀಪುರದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು ಕಡೆ ಜಾಮೀನು ಆದೇಶ ಬರ್ತಾ ಇದ್ದ ಹಾಗೆ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. 9 ದಿನಗಳ ನಂತರ ನಮ್ಮ ನಾಯಕ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಾರೆ ಎನ್ನುವಂತಹ ಖುಷಿ ವ್ಯಕ್ತವಾಗ್ತಾ ಇದೆ. ಜಾಸ್ತಿ ಮಾತಾಡಂಗಿಲ್ಲ. ಎಚ್.ಡಿ. ರೇವಣ್ಣಗೆ ಇನ್ನೇನು ಮಾಸ್ ರಿಲೀಸ್ ಅಲ್ವಾ ಅಣ್ಣ, ಟಿವಿ ತೋರಿಸ್ತೀನಿ ನಿನ್ಗೆ. ಹಿಂದಕ್ಕೆ ಬರ್ರಯ್ಯ. ಅಯ್ಯ ನೀನೇ ಹೋಯ್ತು. ನಾನು ನಿನ್ಗೆ ಹೇಳಿಲ್ಲ ಅಣ್ಣ, ನನ್ಗೆ ಇವ್ರು ಕ್ಯಾಮ್ರಾ ಅಡ್ಡ ಬರ್ತಿದ್ದ ಲೆನ್ಸ್ ನನಗೆ. ಹೊಳೆನರಸೀಪುರದ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೊಳೆನರಸೀಪುರದ ಗಾಂಧಿ ವೃತ್ತದ ದೃಶ್ಯ ಇದು. ಜೆಡಿಎಸ್ನ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯಾವಾಗ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಶುರು ಮಾಡಿದ್ರು ಹಾಗೆಯಲ್ಲಿ ಪೊಲೀಸರ ಎಂಟ್ರಿ ಕೂಡ ಆಗಿದೆ. ನಮ್ಮ ಬಾಸ್ ಹೊರಗಡೆ ಬಂದ್ರು, ನಮ್ಮ ಬಾಸ್ ಬಂದ್ರು ಅನ್ನುವಂತಹ ಘೋಷಣೆ ಎಚ್.ಡಿ. ರೇವಣ್ಣ ಅವರ ಅಭಿಮಾನಿಗಳಿಂದ ಕಳೆದ 9 ದಿನಗಳಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ಎಚ್.ಡಿ. ರೇವಣ್ಣ ಅವರು ಜೈಲ್ ಪಾಲಾಗ್ತಾ ಇದ್ದ ಹಾಗೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಕಂಗಾಲಾಗಿ ಹೋಗ್ಬಿಟ್ಟಿದ್ರು. ಎಚ್.ಡಿ. ರೇವಣ್ಣ ಅವರಂತಹ ಪ್ರಭಾವಿ ನಾಯಕ ಕಿಡ್ನಾಪ್ ಕೇಸ್ನಲ್ಲಿ ಎಂದರಾಗ್ತಾ ಇದ್ದ ಹಾಗೆ ಸಹಜವಾಗಿ ಕಾರ್ಯಕರ್ತರಲ್ಲಿ ಕಳವಳ ಮೂಡಿತ್ತು. ಈಗ ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾ ಇದ್ದ ಹಾಗೆ ಪ್ರಕರಣದಿಂದ ಮುಕ್ತಿ ಸಿಕ್ಕಿಲ್ಲ, ಇದು ಜಾಮೀನಿನ ಮೇಲೆ ಬಿಡುಗಡೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆದ ಪಾಡಿಗೆ ಸಾಗುತ್ತೆ. ತನಿಖೆಯಾದಂತಹ ನಂತರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಅದಾದ ಬಳಿಕ ಯಾರದ್ದು ತಪ್ಪು, ಯಾರದ್ದು ಸರಿ, ಯಾರು ತಪ್ಪಿತಸ್ಥರು ಅನ್ನುವಂತಹ ತೀರ್ಮಾನ ಆಗುತ್ತೆ. ಬಟ್ ಈ ತನಿಖೆಯ ಸಂದರ್ಭದಲ್ಲೇ ಜಾಮೀನನ್ನ ಪಡ್ಕೊಳ್ಳುವಲ್ಲಿ ಎಚ್.ಡಿ. ರೇವಣ್ಣ ಅವರು ಸಕ್ಸಸ್ ಆಗಿದ್ದಾರೆ. ಅವರು ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಅನ್ನುವಂತಹ ಖುಷಿ ಸದ್ಯ ಜೆಡಿಎಸ್ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ. ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ 10 ಜೆಡಿಎಸ್ನ ಕಾರ್ಯಕರ್ತರು. ಎಚ್.ಡಿ. ರೇವಣ್ಣ ಅವರು 9 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗ್ತಿದ್ದಾರೆ ಎನ್ನುವಂತಹ ಖುಷಿ ಅವರಲ್ಲಿ ಕಾಣಿಸ್ತಾ ಇದೆ. ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿದ್ದು ಮೇ 4ನೇ ತಾರೀಕು ಶನಿವಾರ ಸಂಜೆ 6:30 ಸುಮಾರಿಗೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಈಗ 9 ದಿನಗಳ ಬಳಿಕ ಅದೇ 6:30 ಸುಮಾರು ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಬಟ್ ಷರತ್ತುಬದ್ಧ ಜಾಮೀನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.